ದೇವರ ಉದ್ದೇಶಗಳನ್ನು ನಾವು ಪ್ರಶ್ನಿಸಬಾರದು, ಆದರೆ ಅದನ್ನು ನಂಬಬೇಕು. ಯಾಕೆಂದರೆ ಆತನಲ್ಲಿ ಕರುಣೆ, ಕೃಪೆ, ಪ್ರೀತಿ ಇದೆ. ಪ್ರಿಯರೇ, ಸತ್ಯವೇದ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ವಾ? ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಿಮ್ಮ ಪ್ರೀತಿಯ ಕರೆಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಾಬೇಲನ್ನು ಸೈತಾನನನ್ನು ನಿಯಂತ್ರಿಸುತ್ತಿರುವಾಗ ಸಕಲ ಜನಾಂಗಗಳ ಕೇಂದ್ರ ಸ್ಥಾನ ಬಾಬೇಲ್ ಆಗಿರುತ್ತದೆ. ಈ ಸತ್ಯದೊಂದಿಗೆ ಪ್ಯಾಲೆಸ್ತೀನಿನ ಭಯಂಕರವಾದ ನಿರಾಕರಣೆ, ಮೋವಾಬಿನ ವಿಷಯವಾದ ದೈವೋಕ್ತಿಗಳನ್ನು ಅರಿತುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನ ಅಪ್ಪಣೆ ಇಲ್ಲದೆ ಯಾರ ಮಾತು ಸಾರ್ಥಕವಾದೀತು? ಪ್ರಲಾಪಗಳು 3ನೇ ಅಧ್ಯಾಯ 37ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಯೆಶಾಯನ ಪ್ರವಾದನೆ ಗ್ರಂಥದ 14ನೇ ಅಧ್ಯಾಯದ ಧ್ಯಾನವನ್ನು ನಾವು ಪ್ರಾರಂಭಿಸಿದ್ದೇವೆ. ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ ಯೋಚಿಸುತ್ತಾ, ಭೂಮಿಯನ್ನು ನಡುಗಿಸಿ, ರಾಜ್ಯಗಳನ್ನು ಕದಲಿಸಿ, ಪಟ್ಟಣಗಳನ್ನು ಕೆಡವಿ, ಲೋಕವನ್ನು ಕಾಡನ್ನಾಗಿ ಮಾಡಿ, ಸೆರೆ ಹಿಡಿದವರನ್ನು ಮನೆಗೆ ಬಿಡದೇ ಇದ್ದವನು ಇವನೋ ಅಂದುಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಸೈತಾನನನ್ನು ದಂಡಿಸಲಿಕ್ಕಿದ್ದಾನೆ ಮತ್ತು ಆ ದಂಡನೆಯು ಅತಿ ತೀಕ್ಷ್ಣವಾಗಿರುವುದು. ಸೈತಾನನು ಕೊನೆಗೂ ತನಗಾಗಿ ಸಿದ್ಧ ಮಾಡಲ್ಪಟ್ಟ ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನು. ಈ ಲೋಕದ ಯಾವ ಯೋಚನೆಗೂ ನಿಲುಕದ ಮಹಾಯೋಜನೆಯನ್ನು, ಉದ್ದೇಶವನ್ನು ದೇವರು ಸಿದ್ಧಗೊಳಿಸುತ್ತಿದ್ದಾನೆ. ನಾನು ನೀನು ಅದನ್ನು ಪ್ರಶ್ನಿಸಲಾರೆವು, ಆದರೆ ನಾವು ಆತನನ್ನು ನಂಬಬೇಕು. ಯಾಕಂದರೆ ಆತನು ನಮಗೆ ಕರುಣೆ, ಕೃಪೆ ಹಾಗೂ ಪ್ರೀತಿಯನ್ನು ತೋರಿಸಲು ಸಿದ್ಧನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಬಾಬೇಲಿನ ಮುಂದಣ ದಂಗೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಜನಾಂಗಗಳ ಎಲ್ಲ ಅರಸರು, ಹೌದು ಸಕಲ ರಾಜರು ತಮ್ಮ ತಮ್ಮ ಮನೆಗಳಲ್ಲಿ ವೈಭವದೊಡನೆ ದೀರ್ಘ ನಿದ್ರೆ ಮಾಡುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಾಬೇಲನ್ನು ಸೈತಾನನು ನಿಯಂತ್ರಿಸುತ್ತಿದ್ದನು. ಅವನು ಕರ್ತನಾದ ಯೇಸುವಿಗೆ ಭೂಲೋಕದ ರಾಜ್ಯಗಳನ್ನೆಲ್ಲ ಕೊಡುತ್ತೇನೆಂದು ಹೇಳಿದ್ದು ನಮಗೆ ನೆನಪಿರಬಹುದು. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ರಿಂದ 7 ವಚನಗಳವರೆಗೆ ಇದನ್ನು ಓದುತ್ತೇವೆ. ಬಾಬೇಲು ಅವನ ವಶದಲ್ಲಿತ್ತು. ಬಾಬೇಲಿನ ಸಂಗಡ ಈ ಲೋಕದ ಸಕಲ ರಾಜ್ಯಗಳೂ ಅವನಿಗೆ ಸೇರಿದ್ದವು. ಭವಿಷ್ಯದಲ್ಲಿ ದೇವರಿಗೆ ವಿರೋಧವಾಗಿರುವ ಸಕಲ ಜನಾಂಗಗಳ ಕೇಂದ್ರ ಸ್ಥಾನ ಬಾಬೇಲ್ ಆಗಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೇನಾಧೀಶ್ವರನಾದ ಯೆಹೋವನಿಂದ ಒಂದು ಮಾತು ಹೊರಟಿತು. ನಾನು ಅವರಿಗೆ ವಿರುದ್ಧವಾಗಿ ಎದ್ದು ಬಾಬೇಲಿನಿಂದ ಹೆಸರನ್ನು, ಜನಾಶೇಷವನ್ನು, ಪುತ್ರ ಪೌತ್ರರನ್ನು ಕತ್ತರಿಸಿ ಬಿಡುವೆನು ಮತ್ತು ಆ ಪ್ರದೇಶವನ್ನು ಜವುಗು ನೆಲವನ್ನಾಗಿಯೂ ಮುಳ್ಳು ಹಂದಿಗೆ ಸೊತ್ತನ್ನಾಗಿಯೂ ಮಾಡಿ ನಾಶನವೆಂಬ ಬರಳಿನಿಂದ ಗುಡಿಸಿಬಿಡುವೆನು ಎಂದು ಸೇನಾಧೀಶ್ವರನಾದ ಯೆಹೋವನು ಹೇಳಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಾಬೇಲಿನ ಅವಶೇಷಗಳ ಚಿತ್ರಗಳನ್ನು ನೋಡಿದ್ದಾದರೆ ಈ ವಚನಗಳು ಹೇಗೆ ಅಕ್ಷರಶ ನೆರವೇರಿವೆ ಎಂಬುದು ತಿಳಿದುಬರುತ್ತದೆ. ಬೇರೊಂದು ಸ್ಥಳದಲ್ಲಿ ಬಾಬೇಲ್ ತಿರುಗಿ ಕಟ್ಟಲ್ಪಡುತ್ತದೆ. ಮತ್ತೊಮ್ಮೆ ಅದು ಭೂರಾಜ್ಯಗಳ ಆಡಳಿತ ಕೇಂದ್ರವಾಗುತ್ತದೆ ಮತ್ತು ಪುನಃ ಬಾಬೇಲ್ ಗೋಪುರವು ದೇವರಿಗೆ ಎದ್ದು ನಿಲ್ಲುತ್ತದೆ. ದೇವರು ಆಗ ಪುನಃ ದಂಡನೆಗಾಗಿ ಇಳಿದು ಬರುತ್ತಾನೆ ಮತ್ತು ಅದು ಅಂತಿಮ ದಂಡನೆಯಾಗಿರುತ್ತದೆ. ಈ ಶ್ರೇಷ್ಠ ಸತ್ಯಗಳನ್ನು ನಮಗೆ ತಿಳಿಸಲಾಗಿರುವುದಕ್ಕೆ ಕಾರಣ ಭವಿಷ್ಯದಲ್ಲಿ ಆಗುವುದನ್ನು ತಿಳಿಯುವಂತೆ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು.
ಅಲ್ಲಿ ಹೀಗೆ ಬರೆದದೆ, ಸೇನಾಧೀಶ್ವರನಾದ ಯೆಹೋವನು ಆಣೆಯಿಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು. ಖಂಡಿತ ಅಶ್ಶೂರ್ಯರನ್ನು ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವೆನು. ಆಗ ಅವರು ಹೂಡಿದ ನೊಗವು ನನ್ನ ಜನರಿಂದ ತೊಲಗಿ ಹೊರಿಸಿದ ಹೊರೆಯು ನನ್ನ ಜನರ ಹೆಗಲಿನಿಂದ ದೂರವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಶ್ಶೂರ್ಯರು ಅಂದರೆ ಉತ್ತರ ದಿಕ್ಕಿನಿಂದ ಬರಲಿರುವ ಅರಸನು. 19ನೇ ಅಧ್ಯಾಯದಿಂದ 27ರ ತನಕದ ವಚನಗಳಲ್ಲಿ ಬಾಬೇಲಿನ ಮೇಲೆ ಬರತಕ್ಕ ಮುಂದಣ ದಂಡನೆ ಪೂರ್ಣ ವಿವರವೂ ಅದರ ಅರ್ಥವೂ ತಿಳಿಸಲ್ಪಟ್ಟಿದೆ. ಈವರೆಗೆ ಅದು ಭಾಗಶಃ ನೆರವೇರಿರುತ್ತದೆ, ಆದರೆ ಅಕ್ಷರಶಃ ನೆರವೇರಿರುತ್ತದೆ. ಮುಂದಕ್ಕೆ ನಾವು ಪ್ಯಾಲೆಸ್ತೇನಿನ ಭಯಂಕರವಾದ ನಿರಾಕರಣೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ, ಅರಸನಾದ ಅಹಾಜನು ಕಾಲವಾದ ವರುಷದಲ್ಲಿ ಈ ದೈವೋಕ್ತಿಯು ಕೇಳಬಂತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಹಾಜನು 16 ವರ್ಷ ಆಳಿದ್ದು ಅವನೊಬ್ಬ ದುಷ್ಟ ರಾಜನಾಗಿದ್ದನು. ಅವನ ಬಳಿಕ ಮತ್ತೊಬ್ಬ ಕೆಟ್ಟ ರಾಜನು ಬರುವನೆಂದು ಜನರು ತಿಳಿದಿದ್ದರು. ಆದರೆ ಅಹಾಜನ ಮರಣದಿಂದ ಅವರಿಗೆ ಸಂತೋಷ ಉಂಟಾಗಿತ್ತು. ಅವನ ನಂತರ ಒಳ್ಳೆಯ ರಾಜನೊಬ್ಬ ಬರಬಹುದೆಂಬ ಒಂದು ಸಾಧ್ಯತೆ ಇತ್ತು. ಹಾಗೆಯೇ ಒಬ್ಬನು ಬಂದನು. ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಎಲೈ ಎಲ್ಲ ಫಿಲಿಷ್ಟಿಯರೇ, ನಿಮ್ಮನ್ನು ಹೊಡೆದ ಕೋಲು ಮುರಿದು ಹೋಯಿತೆಂದು ಉಲ್ಲಾಸಗೊಳ್ಳದಿರಿ. ಹಾವಿನ ಬೀಜದಿಂದ ಮಹಾನಾಗ ಉಂಟಾಗುವುದು, ಆ ಬೀಜದ ಸಂತತಿಯು ಹಾರುವ ಅಗ್ನಿಮಯ ಸರ್ಪವೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಾಜನ ಬಳಿಕ ಇಬ್ಬರು ಒಳ್ಳೆಯ ಅರಸರು ಆಳಿದರು. ಆದರೆ ದುಷ್ಟ ಅರಸರು ಇನ್ನೂ ಬರಲಿದ್ದಾರೆ. ಲೋಕದಲ್ಲಿ ಸುಧಾರಣೆಯು ಮಾನವ ಆಡಳಿತದಿಂದ ಮಾತ್ರ ಬರಲಾರದೆಂದು ಜನರು ತಿಳಿದುಕೊಳ್ಳಬೇಕಾಗಿತ್ತು. ಈ ದೇಶದಲ್ಲಿ ಕೂಡ ಅಧ್ಯಕ್ಷರನ್ನು ಅಥವಾ ಪಕ್ಷವನ್ನು ಬದಲಾಯಿಸಿದರೆ ಸುಧಾರಣೆಯಾಗುತ್ತದೆಂದು ನಾವು ತಿಳಿದಂತಿದೆ. ಅದನ್ನು ನಾವು ಮಾಡಿಯಾಗಿದೆ. ಆದರೆ ಯಾವ ಸುಧಾರಣೆಯೂ ಉಂಟಾಗಲಿಲ್ಲ. ಅಹಾಜನು ಸತ್ತ ಮಾತ್ರಕ್ಕೆ ಪ್ಯಾಲೆಸ್ತೇನಿಯರು ಸಂತೋಷಪಡಬೇಕಾಗಿಲ್ಲವೆಂದು ದೇವರು ಹೇಳುತ್ತಿದ್ದಾನೆ. ಪರಿಸ್ಥಿತಿ ಏನೇನೂ ಉತ್ತಮವಾಗಲಿಕ್ಕಿಲ್ಲ. ರಾಜ್ಯದಲ್ಲಿ ಆಶೀರ್ವಾದ ನೆಲೆಗೊಳ್ಳುವ ಮೊದಲು ಆ ದೇಶದ ಮೇಲೆ ದೇವರ ಕಠಿಣ ದಂಡನೆಯು ಬರಲಿದೆ. ಅದು ಸುತ್ತಣ ಜನಾಂಗಗಳಿಗಾಗುವುದಕ್ಕಿಂತ ಹೆಚ್ಚು ಕಠಿಣವಾಗಿರುತ್ತದೆ. ಏಕೆಂದರೆ ಈ ಜನಾಂಗಕ್ಕೆ ಬೆಳಕು ದೊರಕಿತ್ತು ಮತ್ತು ಬೆಳಕಿನೊಂದಿಗೆ ಜವಾಬ್ದಾರಿಯೂ ಹೆಚ್ಚಾಗುತ್ತದೆ. ಮುಂದಕ್ಕೆ ಮಹಾಸಂಕಟ ಕಾಲವು, ಕ್ರಿಸ್ತ ವಿರೋಧಿ ಬರುವ ಸಮಯವೂ ಬರುವುದನ್ನು ಯೆಶಾಯನು ಮುನ್ನೋಡುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಹೇಳಲ್ಪಟ್ಟ ಮಾತುಗಳು ದೈವೋಕ್ತಿಗಳಲ್ಲ, ಆದರೆ ದೈವೋಕ್ತಿಯೆಂದು ಕರೆಯಲ್ಪಟ್ಟಿದೆ ಎಂದು ನೆನೆಸುವವರಿದ್ದಾರೆ. ಮತ್ತು ಅದು ಪ್ಯಾಲೆಸ್ತೇನಿನ ಕುರಿತಾಗಿದೆ. ಪ್ಯಾಲೆಸ್ತೀನ ಎಂಬ ಹೆಸರು ಬಹು ಆಸಕ್ತಿಕರವಾಗಿದೆ. ಅದು ಪ್ರಾಂತ್ಯದಲ್ಲಿರುವವರಿಗೆ ಸಂಬಂಧಿಸಿದ್ದು. ಅವರು ಐಗುಪ್ತದಿಂದ ಸಮುದ್ರ ತೀರದ ಮಾರ್ಗವಾಗಿ ಬಂದವರು. ಈ ದೇಶದೊಳಕ್ಕೆ ನುಸುಳಿರುತ್ತಾರೆ. ಇಸ್ರಾಯೇಲ್ಯರು ಅಲ್ಲಿಗೆ ಬರುವಾಗ ಅವರು ಈಗಾಗಲೇ ಅಲ್ಲಿದ್ದರು. ಅಬ್ರಹಾಮನ ಕಾಲದಲ್ಲಿ ಆ ದೇಶದಲ್ಲಿ ಫಿಲಿಷ್ಟಿಯರು ಇದ್ದಿರಲಿಕ್ಕಿಲ್ಲ, ಯಾಕಂದರೆ ಆಗ ದೇಶದಲ್ಲಿ ಕಾನಾನ್ಯರಿದ್ದರು. ಆದರೆ 400 ವರ್ಷಗಳ ಬಳಿಕ ಇಸ್ರಾಯೇಲ್ಯರು ಹಿಂದಿರುಗಿ ಬಂದಾಗ ಫಿಲಿಷ್ಟಿಯರು ಅದಾಗಲೇ ದೇಶದೊಳಗಿದ್ದರು. ಚೆಫನ್ಯ ಹಾಗೂ ಜಕರ್ಯನ ಪ್ರವಾದನೆಗಳಲ್ಲಿ ಫಿಲಿಷ್ಟಿಯ ಪಟ್ಟಣಗಳಾದ ಅಷ್ಟೋದ್ ಮತ್ತು ಅಷ್ಕೆಲೋನ್ ಇವುಗಳ ವಿರುದ್ಧವಾಗಿ ಸ್ಪಷ್ಟವಾದ ಪ್ರವಾದನೆಗಳಿದ್ದವು. ಪ್ರಿಯರೇ, ಅವು ನಾಶವಾಗಲಿದ್ದವು. ಇದು ಅಕ್ಷರಶಃ ನೆರವೇರಿದೆ. 30ರಿಂದ 32 ವಚನಗಳಲ್ಲಿ ದಂಡನೆಯ ವಿವರಗಳಿವೆ. ಅದು ಭಯಂಕರವಾದದ್ದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಯೆಶಾಯನ ಪ್ರವಾದನೆ ಗ್ರಂಥದ 14ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ದೇವರಾತ್ಮನು ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಮುಂದುವರೆದು ನಾವು ಯೆಶಾಯನ ಪ್ರವಾದನೆ ಗ್ರಂಥದ 15 ಮತ್ತು 16ನೇ ಅಧ್ಯಾಯಗಳನ್ನು ಧ್ಯಾನಿಸೋಣ. ಮುಖ್ಯ ಪ್ರಸ್ತಾಪ ಮೋವಾಬಿನ ವಿಷಯವಾದ ದೈವೋಕ್ತಿ. ಪ್ರಿಯರೇ, ಚಿಕ್ಕದಾದ 15ನೇ ಅಧ್ಯಾಯದಲ್ಲಿ 3ನೇ ದೈವೋಕ್ತಿ ಮೋವಾಬ್ಯರ ವಿಷಯವಾದದ್ದು ಬರೆಯಲ್ಪಟ್ಟಿದೆ. 15 ಮತ್ತು 16 ಅಧ್ಯಾಯಗಳು ಮೋವಾಬಿನ ಕುರಿತಾಗಿ ತಿಳಿಸುತ್ತವೆ. ಲೋಕದ ಮೊದಲ ಪ್ರಬಲ ಜಾಗತಿಕ ಶಕ್ತಿಯಾದ
ಬಾಬೇಲಿನ ವಿಷಯವಾದ ದೈವೋಕ್ತಿಗೆ 2 ಅಧ್ಯಾಯಗಳು ಹೇಳಲ್ಪಟ್ಟಿರುವಾಗ ಮೇಲಿನ ವಿಚಾರ ವಿಚಿತ್ರವಾಗಿ ಕಾಣುತ್ತದೆ. ಬಾಬೇಲಿನ ಎದುರಿಗೆ ಮೋವಾಬು ಚಿಕ್ಕದಾಗಿ ಕಾಣುತ್ತದೆ. ಆದರೆ ಯೆಶಾಯನ ದಿನಗಳಲ್ಲಿ ದಾವೀದನ ಕಾಲದಿಂದಲೂ ಈ ರಾಜ್ಯವು ಪ್ರಮುಖವಾದ ದೊಡ್ಡ ರಾಜ್ಯ ಆಗಿತ್ತು. ಪ್ರಿಯರೇ, ನೋಹನಿಗೆ ಅವನ ಹಿರಿಯ ಮಗಳೊಂದಿಗಿನ ಅಸಹ್ಯ ಸಂಬಂಧದ ಮೂಲಕವಾಗಿ ಹುಟ್ಟಿದವರೇ ಮೋವಾಬ್ಯರು. ಈ ಸಂಬಂಧದಿಂದ ಹುಟ್ಟಿದ ಅಕ್ರಮ ಪುತ್ರನಾದ ಮೋವಾಬನು ಮೋವಾಬ್ಯರ ಮೂಲಪುರುಷನು. ಈ ಜನರು ಇಸ್ರಾಯೇಲರಿಗೆ ಶಾಶ್ವತವಾದ ಹಠಮಾರಿ ವೈರಿಗಳಾಗಿದ್ದರು. ಅವರ ರಾಜನಾದ ಬಾಲಾಕನು ಇಸ್ರಾಯೇಲ್ಯರು ಮೋವಾಬನ್ನು ದಾಟಿ ಹೋಗುವಾಗ ಅವರಿಗೆ ಭಯಪಟ್ಟದರಿಂದ ಅವರನ್ನು ಶಪಿಸುವುದಕ್ಕಾಗಿ ಬೀಳಾಮನನ್ನು ಕೇಳಿಕೊಂಡಿದ್ದನು. ಪ್ರಿಯರೇ, ರೂತಳ ಕಥೆಯಲ್ಲಿ ಹೇಳಲಾಗಿರುವ ಕಥೆಯು ಮೋವಾಬಿನ ತರುಣಿಯದ್ದಾಗಿತ್ತು. ಮೋವಾಬಿನ ಈ ತರುಣಿಯು ಬಹು ಅದ್ಭುತವಾದ ಸ್ತ್ರೀಯಾಗಿದ್ದಳು. ದಾವೀದನು ಅರೆ ಮೋವಾಬ್ಯನಾಗಿದ್ದನು, ಯಾಕಂದರೆ ಅವನ ತಂದೆಯಾದ ಈಶಾಯನು ಓಬೇದನ ವಂಶದವನು. ಓಬೇದನು ಬೋವಜ ರೂತಳ ಮಗನು. ಪ್ರಿಯರೇ, ದಾವೀದನಿಗೆ ಮೋವಾಬಿನಲ್ಲಿ ಸಂಬಂಧಿಗಳಿದ್ದರು. ಸೌಲನು ದಾವೀದನನ್ನು ಬೆನ್ನಟ್ಟುತ್ತಿದ್ದಾಗ ಅವನು ತಂದೆ ತಾಯಂದಿರನ್ನು ಮೋವಾಬಿನಲ್ಲಿ ಬಿಟ್ಟಿದ್ದನು. ಈಗ ಮೋವಾಬ್ ದೇಶ ಮಾಯವಾಗಿದೆ. ಆದರೆ ಆಧುನಿಕ ಮೋವಾಬ್ಯರು ಯಾರು? ದೇವರೊಂದಿಗೆ ನಿಜವಾದ ಯಾವ ಸಂಬಂಧವಿಲ್ಲದಿದ್ದರೂ ತಾವು ದೇವರ ಮಕ್ಕಳೆಂದು ತೋರಿಕೆ ಮಾಡುತ್ತಿರುವವರೇ ಈಗಿನ ಮೋವಾಬ್ಯರಾಗಿರುತ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ. ಪ್ರಿಯರೇ, ಫೆಲಿಕ್ಸ್ ಹಾಗೂ ಫೆಸ್ತರಂತೆ ಅವರು ಹೆಚ್ಚು ಕಡಿಮೆ ನಂಬಿಕೆಗೆ ಬಂದಂತಿದ್ದರು. ಅವರು ದೇವರ ರಾಜ್ಯಕ್ಕೆ ಹೆಚ್ಚು ದೂರವಾಗಿರಲಿಲ್ಲ, ಆದರೆ ಅದನ್ನು ಪಡೆಯಲಿಲ್ಲ. ಅವರು ದೇವರ ಜನರಿಗೆ ನೆರೆಮನೆಯವರಾಗಿದ್ದರು, ಆದರೆ ದೇವರನ್ನು ಹಿಂಬಾಲಿಸಲಿಲ್ಲ. ಆಧುನಿಕ ಮೋವಾಬ್ಯರನ್ನು ಸುಲಭವಾಗಿ ಗುರುತಿಸಬಹುದು. ಅಂಥವರು ನಮ್ಮ ಸಭೆಗಳಲ್ಲಿಯೂ ಇರುತ್ತಾರೆ. ಅವರು ಕ್ರೈಸ್ತರಂತೆ ತೋರಿಸಿಕೊಳ್ಳುತ್ತಾರೆ. ಪೌಲನು ಇಂಥವರನ್ನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ವಿವರಿಸಿದ್ದಾನೆ. ಅದೇನೆಂದರೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು ಇಂಥವರ ಸಹವಾಸವನ್ನು ಮಾಡದಿರು ಎಂಬುದಾಗಿ. ಪ್ರಿಯರೇ, ಯೂದನ ಪತ್ರಿಕೆ 16ನೇ ವಚನದಲ್ಲಿ ಕೂಡ ಅವರ ಕುರಿತಾಗಿ ಹೇಳಿಯದೆ, ಇವರು ಗುಣುಗುಟ್ಟುವವರು, ತಮ್ಮ ಗತಿಯನ್ನು ನಿಂದಿಸುವವರು, ತಮ್ಮ ದುರಾಶೆಗಳನ್ನನುಸರಿಸಿ ನಡೆಯುವವರೂ ಆಗಿದ್ದಾರೆ. ಇವರ ಬಾಯಿಂದ ದೊಡ್ಡ ದೊಡ್ಡ ಮಾತುಗಳು ಬರುತ್ತವೆ. ಇವರು ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಧುನಿಕ ಮೋವಾಬ್ಯರು ದೇವರಿಲ್ಲದವರು. ಅವರು ಭಕ್ತಿವಂತರಂತೆ ತೋರಿಸಿಕೊಳ್ಳುತ್ತಾರೆ, ಆದರೆ ಹಾಗಿರುವುದಿಲ್ಲ. ದೊಡ್ಡ ದೊಡ್ಡ ಮಾತುಗಳಿಂದ ನಿಮ್ಮನ್ನು ಹೊಗಳುತ್ತಾರೆ. ತಮಗೆ ಏನಾದರೂ ಲಾಭವಾಗಬೇಕಾದಾಗ, ಇಲ್ಲವಾದರೆ ನಿಮ್ಮಿಂದ ಯಾವ ಲಾಭವೂ ಇಲ್ಲವಾದರೆ ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ. ಮೋವಾಬ್ಯರು ಅಪಾಯಕಾರಿಯಾದ ಸ್ನೇಹಿತರು. ಇಸ್ರಾಯೇಲರಿಗೆ ಅವರೆಂದೂ ನಂಬಿಗಸ್ತಿಕೆಯವರಾಗಿರಲಿಲ್ಲ. ಮುಂದಕ್ಕೆ ನಾವು ಮೋವಾಬ್ ಪಕ್ಕನೆ ನಾಶವಾಗುವುದು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋವಾಬಿನ ವಿಷಯವಾದ ದೈವೋಕ್ತಿ. ಒಂದು ರಾತ್ರಿಯಲ್ಲಿ ಮೋವಾಬಿನ ಆರ್ ಪಟ್ಟಣವು ಹಾಳಾಗಿ ನಿರ್ಮೂಲವಾಯಿತಲ್ಲ. ಹೌದು, ಒಂದು ರಾತ್ರಿಯಲ್ಲಿ ಮೋವಾಬಿನ ಆರ್ ಪಟ್ಟಣವು ಹಾಳಾಗಿ ನಿರ್ಮೂಲವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ರಾತ್ರಿಯಲ್ಲಿ ಎಂಬುದಾಗಿ ನೋಡುವಾಗ ಮೋವಾಬಿನ ದೈವೋಕ್ತಿ ಪಕ್ಕನೆ ಬಂದಿತು. ದೇಶಕ್ಕೆ ಬಡಿದ ಬಿರುಗಾಳಿ ಪಕ್ಕನೆ ಬಂತೆಂದು ತಿಳಿಸುವುದಕ್ಕಾಗಿ ಈ ಮಾತು 2 ಸಾರಿ ಹೇಳಲ್ಪಟ್ಟಿತು. ಬಿರುಗಾಳಿ ರಾತ್ರಿಯಲ್ಲಿ ಬಡಿಯಿತು. ಅವರ ಗೋಳಾಟವು ಕೊನೆಗೊಳ್ಳಲಿಲ್ಲ. ನೆನೆಸಲಾಗದ ರೀತಿಯಲ್ಲಿ ಅಶ್ಶೂರವು ಈ ದೇಶವನ್ನು ನಾಶಪಡಿಸಿತು. ಅವರು ಮೋವಾಬನ್ನು ಭೂಮಿಯ ಮೇಲಿಂದಲೇ ಅಳಿಸಿಬಿಟ್ಟರು. ಕೀರ್ ಅಂದರೆ ಕಪ್ಪು ಸಮುದ್ರದಿಂದ ಸುಮಾರು 10 ಮೈಲಿಯಷ್ಟು ಆಗ್ನೇಯಕ್ಕಿರುವ ಕೇರಾಕ್ ಎಂಬ ಸ್ಥಳ. ಯೆಶಾಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬಾಯಿತ್ ಮತ್ತು ದೀಬೋನ್ ಊರುಗಳವರು ಆಳುವುದಕ್ಕಾಗಿ ಪೂಜಾ ಸ್ಥಾನಗಳಿಗೆ ಹತ್ತಿದ್ದಾರೆ. ನೇಬೋವಿನಲ್ಲಿಯೂ ಮೇದೇಬದಲ್ಲಿಯೂ ಮೋವಾಬ್ಯರು ಗೋಳಾಡುತ್ತಾರೆ. ಎಲ್ಲರ ತಲೆಯು ಬೋಳು, ಎಲ್ಲರ ಗಡ್ಡವು ವಿಕಾರವಾಗಿ ಕತ್ತರಿಸಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟ ಅನೇಕ ಪಟ್ಟಣಗಳು ನಮಗೆ ಗೊತ್ತಿರುವವುಗಳಲ್ಲ.
ಬಾಯಿತ್ ಅಂದರೆ ಮನೆ, ಬಹುಶಃ ಆ ದೇಶದಲ್ಲಿನ ಕೆಮೋಷನ ದೇವಾಲಯವಿರಬಹುದು. ದೀಬೋನ್ ಎಂಬುದು ಯೋರ್ದಾನಿನ ಪೂರ್ವದ ಒಂದು ಪಟ್ಟಣ. ಅಲ್ಲಿ ಮೊವಾಬ್ಯ ಕಲ್ಲು ಸಿಕ್ಕಿತ್ತು. ನೇಬೋ ಪರ್ವತದಿಂದ ಮೋಶೆ ವಾಗ್ದಾತ ದೇಶವನ್ನು ದೂರದಿಂದ ನೋಡಿದ್ದನು. ಮೇದೇಬವು ರೂಬೇನನ ಸ್ವಾಸ್ಥ್ಯದಲ್ಲಿನ ಒಂದು ಊರು. ಯೆಹೋಶುವನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 16ನೇ ವಚನವನ್ನು ನೋಡಿರಿ. ಪ್ರಿಯರೇ, ಯೆಶಾಯನ ದಿನಗಳಲ್ಲಿ ಈ ಎಲ್ಲ ಊರುಗಳು ಮೊವಾಬ್ಯರಿಗೆ ಸೇರಿದವುಗಳಾಗಿದ್ದವು. ಅವೆಲ್ಲವೂ ನಾಶ ಮಾಡಲ್ಪಡುವವು. ಯಾಕಂದರೆ ಮೊವಾಬ್ಯರು ದೇವರನ್ನು ತಿಳಿದವರೆಂದು ಹೇಳಿಕೊಂಡರೂ ಅನ್ಯ ವಿಗ್ರಹಗಳ ಗುಡಿಗಳಲ್ಲಿ ಸಮಯ ಕಳೆಯುತ್ತಿದ್ದರು. ಆದರೆ ಜೀವಿಸುವ ದೇವರನ್ನು ಆರಾಧಿಸುತ್ತೇವೆಂದು ಹೇಳಿಕೊಳ್ಳುತ್ತಿದ್ದರು. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಬೀದಿಗಳಲ್ಲಿ ತಿರುಗುವವರು ನಡುವಿಗೆ ಗೋಣಿತಟ್ಟು ಸುತ್ತಿಕೊಂಡಿದ್ದಾರೆ. ತಮ್ಮ ತಮ್ಮ ಮಾಳಿಗೆಗಳ ಮೇಲೆಯೂ ಚೌಕಗಳಲ್ಲಿಯೂ ಎಲ್ಲರೂ ಅರಚುತ್ತಾ ಕಣ್ಣೀರನ್ನು ಸುರಿಸಿ ಸುರಿಸಿ ಇಳಿದು ಹೋಗಿದ್ದಾರೆ ಎಂಬುದಾಗಿ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನಾನು ಜೋರ್ಡಾನಿನ ಅಮ್ಮಾನಿನಲ್ಲಿದ್ದಾಗ ನನ್ನಲ್ಲಿ ಒಂದು ವಿಚಿತ್ರ ಭಾವನೆ ಹುಟ್ಟಿಕೊಂಡಿತು. ಅದು ಒಂದು ರೀತಿಯ ವಿಚಿತ್ರ ಸ್ಥಳವಾಗಿತ್ತು. ಈಗ ಅದೊಂದು ಬಡ ದೇಶವಾಗಿ ಹೋಗಿದೆ. ಯೆಶಾಯನ ಕಾಲದಲ್ಲಿ ಅದು ಶ್ರೀಮಂತ ರಾಜ್ಯವಾಗಿತ್ತು. ದೇವರ ಶಿಕ್ಷೆ ಆ ದೇಶದ ಮೇಲೆ ಇನ್ನೂ ಇದೆಯೆಂಬ ಭಾವನೆ ನನಗಾಗುತ್ತಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಚೋಯಾರ್ನ ಕುರಿತು ಪ್ರವಾದಿಯ ಅನುಕಂಪ ಎಂಬ ವಿಚಾರವನ್ನು ನೋಡೋಣ. ಮೊವಾಬಿನ ಮೇಲೆ ಬಂದ ದಂಡನೆ ಗಂಭೀರವಾಗಿದ್ದು ಯೆಶಾಯನನ್ನು ಕೂಡ ಅದು ಕದಲಿಸಿತು. ಯೆಶಾಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಹೃದಯವು ಮೊವಾಬಿನ ನಿಮಿತ್ತವಾಗಿ ಮೊರೆ ಇಡುತ್ತದೆ. ಅಲ್ಲಿಂದ ಪಲಾಯನವಾದವರು ಚೋಯಾರಿಗೂ ಎಗ್ಲತ್ ಶೆಲಿಶಿಯಕ್ಕೂ ಓಡಿ ಹೋಗುತ್ತಾರೆ. ಅಳುತ್ತಾ ಲೂಹೀತ್ ದಿಣ್ಣೆಯನ್ನು ಹತ್ತುತ್ತಾರೆ. ಹೊರೋನಾಯಿಮಿನ ದಾರಿಯಲ್ಲಿ ನಡೆಯುತ್ತಾ ನಾಶವಾದವೆಲ್ಲ ಎಂದು ದನಿಗೈಯುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋವಾಬು ಇಸ್ರಾಯೇಲಿನ ವೈರಿಯಾಗಿದ್ದರೂ ಅವರ ಮೇಲೆ ಬಂದ ಭಯದ ಸ್ಥಿತಿಗಾಗಿ ಯೆಶಾಯನ ಹೃದಯ ಮರುಗಿತು. ಇದು ದೇವರ ಹೃದಯವನ್ನು ತೋರಿಸುತ್ತದೆ. ಈ ದಿನಗಳಲ್ಲಿ ಜನರ ಪಾಪವೆಷ್ಟಿದ್ದರೂ ದೇವರು ಅವರನ್ನು ಪ್ರೀತಿಸುತ್ತಾನೆ. ಅವರು ಆತನ ಕಡೆಗೆ ತಿರುಗಿಕೊಂಡರೆ ಆತನು ಕರುಣೆಯನ್ನು ಅವರಿಗೆ ತೋರಿಸುತ್ತಾನೆ. ಪ್ರಿಯರೇ, ಅಧ್ಯಾಯದ ಉಳಿದ ಭಾಗದಲ್ಲಿ ಮೋವಾಬಿಗಾದ ಮುಂದಣ ನಾಶನವನ್ನು ವಿವರಿಸಲಾಗಿದೆ. ಅದು ಅಕ್ಷರಶಃ ನೆರವೇರಿದೆ. ಪ್ರಿಯರೇ, ಮೋವಾಬಿಗೆ ತೋರಿಸಲ್ಪಟ್ಟ ಕರುಣೆಯ ಅಂತಿಮ ಪ್ರಸ್ತಾಪ ಎಂಬ ವಿಚಾರವನ್ನು ನೋಡೋಣ. ದೇವರು ಮೋವಾಬಿಗೆ ತೋರಿಸುವ ಕರುಣೆಯನ್ನು ಉಪಯೋಗಿಸಿಕೊಳ್ಳಬೇಕೆಂಬ ಕೊನೆಯ ಕರೆ 16ನೇ ಅಧ್ಯಾಯದಲ್ಲಿದೆ. ಯೆಶಾಯನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದೇಶವನ್ನಾಳುವವನಿಗೆ ಕಪ್ಪವಾಗಿ ಕೊಡತಕ್ಕ ಕುರಿಗಳನ್ನು ಅರಣ್ಯ ಕಡೆಯಿರುವ ಸೆಲಾದಿಂದ ಚಿಯೋನ್ ನಗರಿಯ ಪರ್ವತಕ್ಕೆ ಕಳುಹಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊವಾಬಿನಿಂದ ಇಸ್ರಾಯೇಲಿಗೆ ಅಲ್ಲಿನ ವೇದಿಯ ಮೇಲೆ ಯಜ್ಞಾರ್ಪಣೆಗಾಗಿ ಕಳುಹಿಸಬೇಕಾಗಿತ್ತು. ಕುರಿಯ ಯಜ್ಞದ ಪಶುವಾಗಿದ್ದು ಕ್ರಿಸ್ತನ ಸಂಕೇತವಾಗಿದೆ. ದೇವರ ಕುರಿಮರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಕುರಿಯನ್ನು ಕಳುಹಿಸುವುದರ ಮೂಲಕ ಮೋವಾಬು ಇಸ್ರಾಯೇಲ್ಯರ ದೇವರನ್ನು ಒಪ್ಪಿಕೊಂಡಂತೆ ಸೂಚಿತವಾಗುತ್ತಿತ್ತು. ಆದರೆ ಅವರು ಕುರಿಯನ್ನು ಕಳುಹಿಸಲಿಲ್ಲ. ತಾವು ಮೇಲಣ ಚಿತ್ತಕ್ಕೆ ಒಳಪಟ್ಟವರೆಂದು ಒಪ್ಪಿಕೊಳ್ಳದೆ, ಪಾಪಿಗಳೆಂದು ಹೇಳಿಕೊಳ್ಳದೆ, ತಾವು ಧಾರ್ಮಿಕರೆಂದು ತೋರಿಸಿಕೊಳ್ಳಲು ಮೊವಾಬ್ಯರು ಪ್ರಯತ್ನಿಸಿದರು. ಯೆಶಾಯನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅರ್ನೋನ್ ನದಿಯ ಆಯ್ಗಡಗಳಲ್ಲಿ ಮೊವಾಬಿನ ಊರುಗಳವರು ಅಲೆಯುತ್ತಾ ಪಕ್ಷಿಗಳಂತೆಯೂ ಗೂಡಿನಿಂದ ಚದರಿದ ಮರಿಗಳ ಹಾಗೂ ಆಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ಅರ್ನೋನಿನ ಚಿಕ್ಕ ಹೊಳೆಯನ್ನು ನಾನು ದಾಟಿದ್ದೆ. ಅದೇನು ದೊಡ್ಡ ಹೊಳೆಯಾಗಿರಲಿಲ್ಲ, ಮತ್ತು ಅದು ಮೊವಾಬ್ಯರನ್ನು ಅಶೂರ್ಯರಿಂದ ಪ್ರತ್ಯೇಕಿಸಲು ಸಾಧ್ಯವಿರಲಿಲ್ಲ. ಮೊವಾಬ್ಯರು ಅಲ್ಲಿ ಒಯ್ಯಲ್ಪಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ
16ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಸಿಂಹಾಸನವು ಕೃಪಾಧಾರದ ಮೇಲೆ ಸ್ಥಾಪಿತವಾಗಿದೆ. ರಾಜ್ಯಭಾರ ಪ್ರವೀಣನೂ ಧರ್ಮಾಸಕ್ತನೂ ನ್ಯಾಯ ನಿಪುಣನೂ ಆದವನು ದಾವೀದನಿಗೆ ಗುಡಾರದಲ್ಲಿನ ಆ ಸಿಂಹಾಸನದ ಮೇಲೆ ಸತ್ಯಪರನಾಗಿ ಕುಳಿತಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 16ನೇ ವಚನದಲ್ಲಿ ಯಾಕೋಬನು ಹೇಳುತ್ತಾನೆ, ದಾವೀದನ ಗುಡಾರವು ಬಿದ್ದು ಹೋಗಿದೆ ಎಂದು, ಆದರೆ ಅನ್ಯಜನರು ಸಭೆಯಾಗಿ ಮಾಡಿಕೊಳ್ಳಲು ಕರೆಯಲ್ಪಟ್ಟ ಬಳಿಕ ದೇವರು ತಿರುಗಿಕೊಂಡು ಗುಡಾರವನ್ನು ಕಟ್ಟುವನು ಎಂಬುದಾಗಿ. ಪ್ರಿಯರೇ, ಯೆಶಾಯನು ಇಲ್ಲಿ ಅದನ್ನೇ ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿ ಸತ್ಯವನ್ನು ತಿಳಿಯಪಡಿಸಿರುವಾಗ ನಾವು ದೇವರ ಸಭೆಯಾಗಿ ಜೀವಿಸಬೇಕಾದದ್ದು ಎಷ್ಟೋ ಅಗತ್ಯವಾಗಿದೆ. ಆದ್ದರಿಂದ ಕ್ರಿಸ್ತನ ದೇಹವೆಂಬ ಸಭೆಯ ಅಂಗಗಳಾಗಿ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ದೇವರಾತ್ಮನ ನಡೆಸುವಿಕೆಯೊಂದಿಗೆ ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಣ. ದೇವರ ಪ್ರೀತಿಯಲ್ಲಿ ನೆಲೆನಿಂತವರಾಗಿ ಆತನನ್ನೇ ಘನಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಇಂದಿನ ಅಧ್ಯಯನದಲ್ಲಿ ಬಾಬೇಲಿನ ದಂಗೆ, ಪ್ಯಾಲೆಸ್ತೀನಿನ ನಿರಾಕರಣೆ, ಮೋವಾಬ್ ನಾಶವಾಗುವುದು ಮುಂತಾದ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಂಡೆವು. ದೇವರೊಂದಿಗೆ ನಿಜವಾದ ಸಂಬಂಧವಿಲ್ಲದೆ ಅನೇಕ ದೇಶಗಳು ನಾಶವಾದವು. ನಾವಾದರೂ ಅನುದಿನ ದೇವರೊಂದಿಗೆ ಗಾಢವಾದ ಸಂಬಂಧದಲ್ಲಿ ನಮ್ಮ ಜೀವನದಲ್ಲಿ ಮುನ್ನಡೆದು ಆತನನ್ನು ಮಹಿಮೆಪಡಿಸೋಣ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸರ್ವಸ್ತುತಿಗೆ ಪಾತ್ರನಾಗಿರುವ ನಮ್ಮ ಪ್ರಿಯ ಪರಲೋಕದಿರುವ ತಂದೆಯೇ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಪ್ರಿಯ ಕರ್ತನೆ, ಎಷ್ಟು ಒಳ್ಳೆ ಸಮಯವನ್ನು ನಮಗೆ ಕೊಟ್ಟಿದ್ದಿ. ನಿನ್ನ ಪವಿತ್ರವಾದ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ ನಮ್ಮೊಬ್ಬೊಬ್ಬರಿಗೂ ನೀನು ಸಹಾಯ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಯಾರ್ಯಾರು ಉದ್ಯೋಗವಿಲ್ಲದೆ ಕಷ್ಟಪಡ್ತಾ ಇದ್ದಾರೋ ಅವ್ರಿಗೆ ಉದ್ಯೋಗಗಳನ್ನು ದಯಪಾಲಿಸು. ಮತ್ತು ಯಾರ್ಯಾರು ಓದ್ತಾ ಇದ್ದಾರೋ ಕರ್ತನೆ, ಪ್ರಿಯ ಯವನಸ್ಥ ಮಕ್ಕಳಿಗೆ ಬೇಕಾದಂಥ ಒಳ್ಳೆ ಜ್ಞಾನ ಬುದ್ಧಿ ಎಲ್ಲವನ್ನೂ ಅನುಗ್ರಹಿಸಿ ಉತ್ತಮವಾದಂಥ ಭವಿಷ್ಯತ್ತನ್ನು ಕೊಟ್ಟು ನಡೆಸು. ಒಬ್ಬೊಬ್ಬರನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಅನುದಿನವೂ ಕಾರ್ಯಕ್ರಮ ವೀಕ್ಷಿಸಿ ಇನ್ನೂ ಕರೆ ಮಾಡದೆ ಇರುವುದಾದರೆ ಇಂದೇ ನೀವು ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.